ಕಳೆದ ಹಲವು ದಿನಗಳಿಂದ ನೀವು ಗಮನಿಸ್ತಾನೆ ಇದ್ದೀರಿ ಧರ್ಮಸ್ಥಳ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅಂತ ಹೇಳಿ. ಪವರ್ ಟಿವಿ ಕೂಡ ಪ್ರತಿದಿನ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾನೆ ಬರ್ತಾ ಇದೆ. ಸತ್ಯದ ಅನಾವರಣವನ್ನ ನಿಮ್ಮ ಮುಂದೆ ಮಾಡ್ತಾ ಇದೆ. ಜೊತೆಗೆ ಈ ಧರ್ಮ ನಿಂದಕರು ಯಾರಿದ್ದಾರೆ, ಈ ಬುರುಡೆ ಇಟ್ಕೊಂಡು ಬಂದು ಬುರುಡೆ ಬಿಟ್ಟವನು ಅನಾಮಿಕ ಯಾರಿದ್ದಾನೆ, ಅವನ ನಿಜ ಬಣ್ಣ ಏನು, ಅವನು ಯಾರು, ಅವನು ಎಲ್ಲಿ, ಅವನು ಏನು ಎತ್ತ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಆಲ್ರೆಡಿ ಪವರ್ ಟಿವಿ ಪ್ರತಿದಿನ ಸಂಚಿಕೆಯ ರೂಪದಲ್ಲಿ ಪವರ್ ಫೋಕಸ್ ಕಾರ್ಯಕ್ರಮದಲ್ಲಿ ಇಡ್ತಾ ಬರ್ತಾ ಇದೆ. ಇವತ್ತು ನಿಮ್ಮ ಪವರ್ ಟಿವಿ ಆ ಅನಾಮಿಕನ ಕ್ಯಾರೆಕ್ಟರ್ ಏನು, ಅವನು ಯಾವ ಊರಿನವನು, ಏನು ಎತ್ತ ಅಂತ ಹೇಳಿ ಆ ಅನಾಮಿಕ ಹುಟ್ಟಿದಂತ ಊರಿನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿ ಅಲ್ಲಿನ ಗ್ರಾಮಸ್ಥರ ಬಾಯಲ್ಲೇ ಅವನು ಏನು ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದರ ಜೊತೆಗೆ ಈ ಧರ್ಮದ್ರೋಹಿಗಳು ಯಾರಿದ್ರಲ್ಲ ಇವರ ವಿಚಾರ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇವತ್ತು ತಿಮರೋಡಿಯನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಧರ್ಮ ವಿಜಯ. ಅನಾಮಿಕ, ಪ್ರಚೋದಕ, ಧರ್ಮ ನಿಂದಕ ಭೀಮನಿಗೆ ಈಗ ಕಂಟಕ. ಅನಾಮಿಕನ ತವರು ಮಂಡ್ಯದ ಚಿಕ್ಕಬಳ್ಳಿಯಲ್ಲಿ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ನಲ್ಲಿ ಭೀಮನ ಸತ್ಯ ಬಯಲಾಗಿದೆ. ಯಾವ ಮಾಧ್ಯಮಗಳು ರೀಚ್ ಮಾಡಲಾಗದಂತ ಒಂದು ಸತ್ಯದ ಜಾಡನ್ನ ಹಿಡಿದು ಪವರ್ ಟಿವಿ ಹೊರಟಿತ್ತು. ಚಿಕ್ಕಬಳ್ಳಿ ಜನರೇ ಬಿಚ್ಚಿಟ್ಟಿದ್ದಾರೆ ಸೋಮಾರಿ ಭೀಮನ ಅಸಲಿ ಸತ್ಯ ಏನು ಅಂತ ಹೇಳಿ. ಪವರ್ ಟಿವಿ ಹೇಳೋದಲ್ಲ, ಅಲ್ಲಿನ ಜನರು, ಪವರ್ ಟಿವಿ ಹೇಳೋದಲ್ಲ, ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಅವನ್ ಏನು ಎತ್ತ, ಅವನ ಹಣೆ ಬರ ಏನು ಅಂತ ಹೇಳಿ. ಪವರ್ ಟಿವಿ ಅನಾಮಿಕನ ಹುಟ್ಟೂರಿನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಚಿಕ್ಕಂದಿನಿಂದಲೂ ಈ ಭೀಮ ಇದಾನಲ್ಲ ಸಿಕ್ಕಾಪಟ್ಟೆ ಸೋಂಬೇರಿ. ಚಿಕ್ಕಬಳ್ಳಿ ಶಾಲೆಯಲ್ಲಿ 5ನೇ ಕ್ಲಾಸ್ ವರೆಗೂ ಓದಿದ್ದ. ಅನಾಮಿಕನ ತಂದೆ ತಾಯಿ, ಆತನ ಅಜ್ಜ ಅಜ್ಜಿ ಬಗ್ಗೆ ಅಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಜನರ ಮನಸ್ಸಲ್ಲಿ ಇವತ್ತಿಗೂ ಕೂಡ. ತಂದೆ ತಾಯಿ ತೀರ್ಕೊಂಡ ಬಳಿಕ ಪಂಚಾಯತಿ ಕೆಲಸ ಇದ್ರು ಸೋಂಬೇರಿತನ ಮಾಡ್ಕೊಂಡು ಮಾಡದೆ ದುರಾಂಕಾರ ತೋರಿಸ್ತಾ ಇದ್ದ. ಕೆಲಸ ಮಾಡದೆ ಕುಟುಂಬದ ಜೊತೆ ಧರ್ಮಸ್ಥಳಕ್ಕೆ ಶಿಫ್ಟ್ ಆಗಿದ್ದ ಈ ಸೋ ಕಾಲ್ಡ್ ಭೀಮ. ಧರ್ಮಸ್ಥಳದಲ್ಲಿ ಭಕ್ತರ ವಸ್ತುಗಳನ್ನ ಕದೀತಾ ಇದ್ದ. ನೇತ್ರಾವತಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಜನರು ಅಲ್ಲೇ ಬಟ್ಟೆ ಸೇರಿದಂತೆ ಬೇರೆ ಬೇರೆ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಬಿಡ್ತಾ ಇದ್ರಲ್ಲ, ಅದನ್ನೆಲ್ಲ ಎತ್ಕೊಂಡು ಅಬೇಸ್ ಮಾಡ್ತಾ ಇದ್ದ. ಯಾರಾದ್ರೂ ಸಾವನ್ನಪ್ಪಿಟ್ರಂತೂ ಮುಗ್ದೇ ಹೋಯ್ತು, ಶವಗಳ ಮೇಲಿರುವಂತ ಚಿನ್ನಾಭರಣವನ್ನ ಕದೀತಾ ಇದ್ದ. ಧರ್ಮಸ್ಥಳದಿಂದ ಓಡಿಸಿದ ಮೇಲೆ 2014ರಲ್ಲಿ ಮತ್ತೆ ಚಿಕ್ಕಬಳ್ಳಿಗೆ ಬಂದು ಆಲ್ಮೋಸ್ಟ್ 1 ವರ್ಷ ಅಲ್ಲೇ ವಾಸ ಮಾಡ್ತಾನೆ. ಆದ್ರೆ ಆ ಗ್ರಾಮದಲ್ಲಿ ಕೆಲಸ ಮಾಡ್ಲಾಗ್ದೆ ಅಲ್ಲಿರೋ ಜನಗಳ ಹತ್ರ ತೂಚಿ ಅಂತ ಅನ್ನಿಸ್ಕೊಂಡು ಮತ್ತೆ ಊರ್ ಬಿಡ್ತಾನೆ. ಈಗ ಅನಾಮಿಕ ಹೇಳ್ತಾ ಇರೋ ಕಟ್ಟು ಕಥೆಯ ಬಗ್ಗೆ ಚಿಕ್ಕಬಳ್ಳಿ ಜನ ಚೀಮಾರಿ ಆಗ್ತಾ ಇದ್ದಾನೆ. ಇವನು ಯಾವ ಭೀಮಾನೂ ಅಲ್ಲ, ಯಾವ ಸೋಮಾನೂ ಅಲ್ಲ, ಇವನೊಬ್ಬ ಶುದ್ಧ ಸೋಂಬೇರಿ, ಇವನೊಬ್ಬ ಕಳ್ಳ, ಇವನೊಬ್ಬ ಸುಳ್ಳ ಅಂತ ಮಾತನಾಡ್ತಾ ಇದ್ದಾರೆ ಚಿಕ್ಕಬಳ್ಳಿಯ ಜನ. ಇದು ಪವರ್ ಟಿವಿ ಮಾತಲ್ಲ, ಪವರ್ ಟಿವಿ ಹೇಳ್ತಾ ಇರೋ ಮಾತು ಅಲ್ಲ. ಸಾಕ್ಷಿ ಬೇಕಲ್ಲ ನಿಮಗೆ, ಬೆಳಗಿಂದ ಪವರ್ ಟಿವಿ ತೋರಿಸಿದೆ. ಈಗಲೂ ಕೂಡ ನೋಡ್ಕೊಂಡು ಬನ್ನಿ ಚಿಕ್ಕಬಳ್ಳಿಯ ಗ್ರಾಮಸ್ಥರು ಆ ಭೀಮನ ಜೊತೆ ಓದ್ದವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಈಗ ನಿಮ್ಗೆ ಗೊತ್ತು ಈ ಧರ್ಮಸ್ಥಳ ಕೇಸಲ್ಲಿ ಭೀಮಾ ಅನ್ನೋ ವ್ಯಕ್ತಿ ಬಗ್ಗೆ, ಸೊ ಇಲ್ಲೇ ಬೆಳೆದಿದ್ದು ಅನ್ನೋದಿತ್ತು. ಸೊ ಅವ್ನಿಗೆ ಗೊತ್ತಾ ನಿಮ್ಗಾರು? ಇಲ್ಲೇ ಬೆಳೆದಂತ ಗೊತ್ತಿಲ್ಲ. ನಮ್ಮ ಕ್ಲಾಸ್ಮೇಟ್ ಆಗಿ 5ನೇ ಕ್ಲಾಸಿಂದ 7ನೇ ಕ್ಲಾಸ್ ಗಂಟ ಓದ್ತಿದ್ರು ಸರ್ ಅವರು. 3 ವರ್ಷ ಒಟ್ಟಿಗೆ ಇದೇ ಊರಲ್ಲಿ ಓದಿರೋದು? ಇದೇ ಊರಲ್ಲಿ ಓದಿರೋದು. ಓಕೆ ಓಕೆ. ನಿಮ್ಗೆ ಗೊತ್ತಾ ಆಗ ಚಿಕ್ಕಿರಲ್ಲಿ ಯಾವ ತರ ಇದ್ರು, ಏನಾದ್ರು ಗೊತ್ತಾ ಅವ್ರ ಬಗ್ಗೆ? ಏನೋ ಗೊತ್ತಿಲ್ಲ ಸರ್. ನಮ್ಮ ಮಾಮೂಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು, ದೊಡ್ಡ ಮರಿ ಕೆಲಸ ಮಾಡ್ತಿರಲ್ವಾ, ಅವರು ಕೆಲಸ ಮಾಡ್ಕೊಂಡು ಹೋಗ್ತಿದ್ರು, ಅಷ್ಟ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. 3 ವರ್ಷ ನಿಮ್ ಜೊತೆ ಓದಿದ್ರು, ಅದಾದ್ಮೇಲೆ ಇಲ್ಲೇ ಇದ್ರ ನೀವು? ನಿಮ್ ಮುಂದಕ್ಕೆ ನೋಡಿದ್ರ ಅವ್ರನ್ನ ಇಲ್ಲಿ? ಇಲ್ಲ ಸರ್, ನಾವು ನೋಡ್ಲಿಲ್ಲ. ಬೇರೆ ಕಡೆ ಹೊಂಟೋದ್ರು ಅಂತಂದ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಹೋದ್ರಲ್ಲ, ತಿರ್ಗಾದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಮ್ಗೆ. ಮತ್ತೆ ಇತ್ತೀಚೆಗೆಲ್ಲ ನೋಡಿಲ್ಲ ಸರ್ ನಾವು. ಈಗ ನೋಡ್ತಾ ಇದ್ರಿ ಧರ್ಮಸ್ಥಳದಲ್ಲಿ ಒಬ್ರು ಭೀಮಾ ಅಂತ ಬಂದಿದ್ದಾರೆ. ಈಗ ನಿಮ್ಮ ಊರವರು ಹೇಳ್ತಾರೆ ಅವನು ಭೀಮಾ ಅಲ್ಲ, ನಮ್ಮ ಊರಿನ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ನೀವು ಹಿರಿಯರಿದ್ದೀರಿ, ಏನಾದ್ರು ಗೊತ್ತಿದೆನಾ ಏನು? ಅವರು ಇಲ್ಲೇ ಅವ್ರ ತಂದೆ ಎಲ್ಲ ಇಲ್ಲಿ ಜಾಡ್ಮಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ರು ನೋಡಿ ಈ ಜಾಗದಲ್ಲಿ. ಹುಡುಗ ಚಿಕ್ಕ ಹುಡುಗ, ಅವ್ರ ಅಕ್ಕನ್ನ ಕೊಲೆ ಮಾಡ್ದ ಅವ್ರ ಮಾವ. ಕೊಲೆ ಆದಾಗ ಮಂಡ್ಯ ಕೊಟ್ಟೋದ್ರು, ಇವರು ಧರ್ಮಸ್ಥಳಕ್ಕೆ ಕೊಟ್ಟೋದ್ರು. ಅವ್ರ ತಂದೆ ತುಂಬಾ ಒಳ್ಳೆಯವರು. ಇವನಿಗೆ ಬಿಟ್ಟು ಕಚಡ ನನ್ನ ಮಗ. ನಾವು ಧರ್ಮಸ್ಥಳಕ್ಕೆ ಹೋದಾಗ ನೇತ್ರಾವತಿ ನದಿ ಪಕ್ಕದಲ್ಲಿ ರೂಮ್ ಕೊಟ್ಟಿದ್ರು ಇವ್ರಿಗೆ. ಇವ್ರ ಮಾವ ಇವ್ರ ಎಲ್ಲ ಅಲ್ಲಿ ಫುಲ್ ಕ್ಲೀನಿಂಗು ಪ್ಲಾನಿಂಗ್ ಕೆಲಸ ಮಾಡ್ಕೊಂಡಿದ್ರು. ನಾವು ಹೋದಾಗ ಮಾತಾಡ್ಸ್ಕೆ ಬರ್ತಾ ಇದ್ದೋ. ಇವನು ಭಾರಿ ಸ್ಟೈಲ್ ಆಗಿ ಬರ್ತಿದ್ದ ಇಲ್ಲಿ ಬರ್ಬೇಕಾದ್ರೆ. ಏನು ಗತಿನೇ ಇಲ್ಲ, ಜ್ವರ ಬಟ್ಟೆ ಗಿಟ್ಟೆ ಹಾಕ ಚಿನ್ನ ಗಿನ್ನ ಎಲ್ಲ ಹಾಕ ಬರ್ತಿದ್ದ. ನಾವು ಕೇಳಿದ್ರೆ ಸ್ವಾಮಿಗೆ ಭಾರಿ ಹತ್ರ ಅಂದ. ನಮ್ಮನ್ನು ಧರ್ಮಸ್ಥಳದ ಒಂದ್ಸರಿ ಈ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದು ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
ಸರ್, ಇವತ್ತು ನೀವು ಆ ಭೀಮಾ ಅಂತ ಯಾರನ್ನ ಕರೀತಾ ಇದ್ದೀವಿ ಅಥವಾ ಅನಾಮಿಕಾ ಅಂತ ಯಾರು ಹೇಳ್ತೀವಿ, ಸದ್ಯಕ್ಕೆ ಅವನು ನಂಬಿಕೆ ದ್ರೋಹಿ ಅಂತಾನು ಹೇಳ್ಬೋದು, ಧರ್ಮ ದ್ರೋಹಿ ಅಂತ ಹೇಳ್ಬೋದು. ಮತ್ತು ಆ ಊರಿನ ಗ್ರಾಮಸ್ಥರು, ಅವನು ಹುಟ್ಟಿದ ಊರಿನ ಗ್ರಾಮಸ್ಥರು ಅವನಿಗೆ ಹೆಸರು ಕೊಟ್ಟಂಗೆ ಕಳ್ಳ, ಸುಳ್ಳ, ಸೋಂಬೇರಿ ಅಂತಾನು ನಾವಿವಾಗ ಅವನನ್ನ ಕರಿಬಹುದು. ನೀವು ಗ್ರೌಂಡ್ ರಿಪೋರ್ಟ್ಗೆ ಅಂತ ಜಾಗಕ್ಕೆ ಹೋದಾಗ ಸರ್, ನಿಮ್ಗಾದಂಥ ಅನುಭವ ಏನು? ಯಾಕೆಂದ್ರೆ ಅಲ್ಲಿನ ಹಲವಾರು ಜನ ಗ್ರಾಮಸ್ಥರು ಮಾತನಾಡ್ತಾ ಇದ್ರು, ಆ ಜಾಗಗಳನ್ನು ತೋರಿಸ್ತಾ ಇದ್ರು. ಅಂಡ್ ಅವನ ವ್ಯಾಸಂಗ ಪ್ರಮಾಣ ಪತ್ರ ಕೂಡ ಸಿಕ್ಕಿದೆ. ಈಗ ಆಲ್ರೆಡಿ ಪವರ್ ಟಿವಿ ಕಳೆದ ಹಲವು ದಿನಗಳಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸುಜಾತಾ ಭಟ್ ಅವರ ನಿಜ ರೂಪ, ನಿಜ ಬಣ್ಣ ಬಯಲು ಮಾಡಿದೀವಿ. ಈಗ ಆ ಗಿರೀಶ್ ಮಠಣ್ಣನವರ ಕತೆ ಏನಿತ್ತು ಅದನ್ನು ಹೇಳಿದೀವಿ. ಮಹೇಶ್ ತಿಮರೋಡಿ ಮೇಲಿದ್ದಂಥ ಕೊಲೆ ಆಪಾದನೆ ಬಗ್ಗೆ ಕೂಡ ನಾವು ಜನರಿಗೆ ಸಾಕ್ಷಿ ಸಮೇತ ತೋರಿಸಿದೀವಿ. ಈಗ ಆ ಭೀಮನ ಹಿಂದೆ ಬಿದ್ದಂಥ ನಮ್ಮ ಪವರ್ SIT ತಂಡಕ್ಕೆ ಸಾಕಷ್ಟು ವಿಚಾರ ಸಿಕ್ಕಿದೆ. ಇವತ್ತು ನೀವು ಅವನ ಹುಟ್ಟೂರಿಗೆ ಹೋದಾಗ ಅಲ್ಲಿ ಸಿಕ್ಕಂಥ ವಿಚಾರಗಳು, ಅಲ್ಲಿ ಗ್ರಾಮಸ್ಥರು ಹೇಳಿದಂಥ ಮಾತುಗಳು ಸರ್. ಸಿಂಧೂರ, ಯಾವುದೇ ಒಂದು ಕೇಸ್ ಆಗಲಿ ಅಥವಾ ಕಂಪ್ಲೇಂಟ್ಗಳಾಗಲಿ ಅಥವಾ ಯಾವುದೇ ಒಂದು ರೀತಿಯ ಆಪಾದನೆಗಳನ್ನು ಮಾಡುವಾಗ ಆ ಮಾಡಿದವನ ನೈಜತೆಯನ್ನು, ಅವನು ಯಾರು, ಯಾಕಾಗಿ ಮಾಡ್ತಾ ಇದ್ದಾನೆ, ಯಾವ ಕಾರಣಕ್ಕಾಗಿ ಈ ಆಪಾದನೆಯನ್ನು ಮಾಡ್ತಾ ಇದ್ದಾನೆ ಅಂತ ಗಮನಿಸುವುದು ಪೊಲೀಸ್ ಮಾತ್ರ ಅಲ್ಲ, ಕೋರ್ಟು ಕೂಡ ಅದನ್ನು ನೋಡುತ್ತೆ. ಈಗ ಒಂದು PAL ಅನ್ನು ಯಾರಾದರೂ ದಾಖಲಿಸಿದರೆ ನೀವು ನೋಡ್ಬೋದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನಾದರೂ ಫೈಲ್ ಮಾಡಿದರೆ ಅಲ್ಲಿ ಜಡ್ಜ್ಗಳಿಗೆ ಕೇಳ್ತಾರೆ, ನಿನಗೇನಪ್ಪ ಇದರಲ್ಲಿ ಇಂಟ್ರೆಸ್ಟು, ನೀನು ಇದರಲ್ಲಿ ಯಾವ ಪಾರ್ಟಿ, ಏನಕ್ಕಾಗಿ ಈಗ ಮಾಡ್ತೀಯಾ, ಇದರಲ್ಲಿ ನಿನ್ನ ಲಾಭ ಏನು ಅಂತ ಕೇಳುತ್ತೆ. ಇದು ಭೀಮಾ ಅಂತ ಏನು ನಮ್ಮ ಒಬ್ಬ ಮುಲ್ಲಾ ಒಂದು ಇವನಿಗೆ ಭೀಮಾ ಅಂತ ಏನು ಹೆಸರಿಡ್ತಾನೆ, ಈ ಭೀಮಾ ಅಂತ ಹೆಸರಿಟ್ಟಿದ ಕೂಡಲೇ ಇವನು ಮಾಡಿದ ಆಪಾದನೆಗಳು ಪ್ರೆಸ್ ರಿಲೀಸ್ ಮೂಲಕ ನಿಮಗೆ ಗೊತ್ತಿದೆ. ಇದು ಒಂದು ಸಮಾಜವನ್ನು, ಇದು ಒಂದು ಧರ್ಮವನ್ನು, ಇದು ಒಂದು ನಂಬಿಕೆಯನ್ನು ಮುರಿಯುವಂತಹ ಕೆಲಸ ಮಾತ್ರ ಅಲ್ಲ, ಇದು ಕರ್ನಾಟಕದ ರಾಜ್ಯದ ಮರ್ಯಾದೆಯನ್ನು, ಸನಾತನ ಹಿಂದುತ್ವದ ಮರ್ಯಾದೆಯನ್ನು, ಸನಾತನ ಹಿಂದುತ್ವದ ನಂಬಿಕೆಯನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಕುಗ್ಗಿಸುವಂಥ ಪ್ರಯತ್ನ ಇದರಲ್ಲಿ ಆಯಿತು. ಆದರೂ ಕೂಡ ಎಲ್ಲರ ಒತ್ತಾಯದ ಮೇರೆಗೆ ಎಲ್ಲರೂ ಹೇಳ್ತಾ ಇದ್ರು, ಇವನ ನೈಜತೆಯನ್ನು ಪರಿಶೀಲಿಸಬೇಕು. ಇವನು 1998ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದಂತ ಹೇಳ್ತಾ ಇದ್ದಾನೆ. ಈ ಎಲ್ಲ ಆಗು ಹೋಗುಗಳು, ಅಂದರೆ ಇವನು ಈ ಕಂಪ್ಲೇಂಟಲ್ಲಿ ಮಾಡಿದಂಥ ಆಗು ಹೋಗುಗಳು ಏನಿದ್ದಾವೆಲ್ಲ, ಇದು ಕಳೆದ 10-12 ವರ್ಷದ ಹಿಂದೆ ನಡೆದಂತಹ ಘಟನೆಗಳು ಅನ್ನೋದನ್ನು ಅವನು ಅದರಲ್ಲಿ ಲಿಖಿತವಾಗಿ ಕೊಡ್ತಾನೆ. ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಇವನು ಈಗ ಯಾಕೆ ಬಂದ, ಏನಕ್ಕಾಗಿ ಈ ಕಂಪ್ಲೇಂಟ್ ಕೊಟ್ಟ, ಇದರ ಹಿಂದೆ ಇರುವ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಯಾರ್ಯಾರು, ಅಥವಾ ಇವನ ನೈಜತೆ ಏನು. ಸಪೋಸ್ ಇವನು ನೈಜತೆಯಿಂದ ಕೂಡಿದ್ದಾದರೆ ಹೌದು ಅಂತಾದ್ರೂ ಕೂಡ ಜನಗಳು ಹೌದು ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಬೇಕು ಅನ್ನೋ ಒಂದು ಕಡೆ ಮಾತಾದರೆ, ಇನ್ನೊಂದು ಕಡೆ ಸಪೋಸ್ ಇವನು ಯಾರದೋ ಕೈಗೊಂಬೆಯಾಗಿ ಯಾವುದೋ ಒಂದು ಕಪಿಮಿಸ್ಟ್ರಿಯಲ್ಲಿ ಇವನು ಸಿಕ್ಕಾಕೊಂಡು ಇಂತಹ ಒಂದು ಆಪಾದನೆಯನ್ನು ಮಾಡಿದರೆ ಏನಾಗಬಹುದು ಜಗತ್ತು ಮುಂದೆ, ಲಾ ಆಫ್ ದ ಲ್ಯಾಂಡ್ ಯಾವ ರೀತಿ ಕೆಲಸ ಮಾಡಬಹುದು ಅನ್ನುವ ಜಿಜ್ಞಾಸೆ ಎಲ್ಲರಲ್ಲೂ ಇತ್ತು, ನಮ್ಮಲ್ಲಿ ಇತ್ತು. ಇವನು ಯಾವಾಗ ಬಂದು ನನಗೆ ಜ್ಞಾನೋದಯ ಆಗೋಯ್ತು, ನಾನು ಏನು ಪಶ್ಚಾತ್ತಾಪ ಪಡ್ತಾ ಇದ್ದೆ, ನಾನು ಯಾವುದೋ ಒಂದು ತಮಿಳುನಾಡಿಗೆ ಹೋಗಿದ್ದೆ, ಅಲ್ಲಿ ಇರ್ತಾ ಇದ್ದೆ, ಈಗ ಜ್ಞಾನೋದಯ ಆದಮೇಲೆ ಈ ತಲೆಬುರುಡೆಗಳು ನನಗೆ ಕನಸಲ್ಲಿ ಬರಲಿಕ್ಕೆ ಶುರು ಆಯಿತು, ಆ ಪಾಪ ಪ್ರಜ್ಞೆ ಕಾಡ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅನ್ನುವಂಥ ಏನು ಒಂದು ರಿಪೋರ್ಟನ್ನು ಇವನು ಕಂಪ್ಲೇಂಟನ್ನು ಇವನು ಕೊಡ್ತಾನೆ. ಆವತ್ತಿನ ಇವತ್ತಿನವರೆಗೂ ಎಲ್ಲರಿಗೂ ಅವನ ಮೇಲೆ ಡೌಟ್ ಇತ್ತು, ಎಲ್ಲರಿಗೂ ಅವನ ಮೇಲೆ ಇದರ ಹಿಂದೆ ಯಾರೋ ಇದ್ದಾರೆ, ಇದೊಂದು ಷಡ್ಯಂತ್ರ ಅನ್ನೋದು ಲೆಕ್ಕ ದಿನ ದಿನ ಹೋದಾಗೆ ಬಯಲಾಗ್ತಾ ಬಂತು. ಯಾವಾಗ ಇದು ಗುಂಡಿ ನಂಬರ್ 1ರಿಂದ 17ರವರೆಗೆ ಏನು ಆಗಿದ್ರು, ಏನೇನು ಸಿಕ್ತು, ಎಲ್ಲ ಕಥೆಗಳನ್ನು ನಾವು ದಿನ ತೋರಿಸ್ತಾ ಇದ್ವಿ. ಯಾವಾಗ 13 ಸೈಟ್ ನಂಬರಲ್ಲಿ ಇವನು ನೂರಾರು ಹೆಣಗಳನ್ನು, ಸಾವಿರಾರು ಹೆಣಗಳನ್ನು ಹೂತಾಕಿದ್ದೀನಿ ನಾನು ಅಂತ ಯಾವಾಗ ಕ್ಲೈಮ್ ಮಾಡಿದನೋ ಆಗಲೇ ನಮಗೆಲ್ಲರಿಗೆ ಗೊತ್ತಾಗಿದೆ ಸೈಟ್ ನಂಬರ್ 13 2000 ಆ ಪೀರಿಯಡಲ್ಲಿ ಅದು ಇರಲೇ ಇಲ್ಲ, ಅದು 2019ನಲ್ಲಿ ಅದನ್ನು ಮಣ್ಣು ಮುಚ್ಚಿ ಮಾಡಿದಂಥ ಸೈಟ್ ಅಂತ ಇತ್ತು. SIT ಅವರು ಇವನ ಎಲ್ಲ ಒಂದು ರೀತಿಯ ಏನು ಎಲ್ಲ ಇಶಾರೆಗಳಿಗೆ ಇವನ ಕೈ ತೋರಿಸಿದಲ್ಲೆಲ್ಲ ಅಗ್ದಾಯಿತು, ಇವನು ಹೇಳಿದಂಗೆ ಕೇಳಿ ಆಯಿತು, DNA ಟೆಸ್ಟ್ಗೆ FSLಗೆ ಎಲ್ಲದಕ್ಕೂ ಕಳಿಸಾಯಿತು. ಆದರೂ ಕೂಡ ಯಾವುದೂ ಸಿಗದಾಗ ನಾವು ಇನ್ವೆಸ್ಟಿಗೇಷನ್ ಜರ್ನಲಿಸಮಲ್ಲಿ ಇಳಿದಾಗ ನಿಮಗೆ ಗೊತ್ತಿದೆ, ನಿಮಗೆ ತಾನಸಿ ಅನ್ನೋ ಅವನ ಅಣ್ಣ ನಿನ್ನೆ ಅವನ ಬಗ್ಗೆ ಏನೇನೋ ಮಾತಾಡಿದ್ದಾನೆ ಅನ್ನೋ ನಾವು ಕೂಲಂಕುಷವಾಗಿ ಪ್ರತಿಯೊಂದು ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಅದನ್ನು ಕೊಟ್ಟಿದ್ದೀವಿ. ತದನಂತರ ರತ್ನ, ಇವನ ಅಕ್ಕ ಮತ್ತು ಅಲ್ಲಿ ಮಾರನು ಇವನ ಭಾವನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಭಾವ ಈಗ ಇರಲ್ಲ, ಅಕ್ಕನನ್ನು ಮಾತಾಡಿಸ್ತೀವಿ, ಅಕ್ಕನೂ ಹೇಳ್ತಾಳೆ. ಆದರೆ ಈಗ ನೋಡಿದರೆ ನೀವು ನಾವು ಇವತ್ತು ಹೋಗಿರುವ ಏನು
ಗ್ರೌಂಡ್ ರಿಪೋರ್ಟ್ ಇದೆಲ್ಲ ಅದು ಎಲ್ಲಿದ್ದು ಅಲ್ಲ, ಇದು ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಅನ್ನುವಂತಹ ಊರಿದೆ. ಆ ಊರಲ್ಲೇ ಈ ಏನು ನೀವು ಅನಾಮಿಕ ಅಂತ ಕರಿತೀವಿ, ನಾವು ಪ್ರಚೋದಕ ಅಂತ ಕರಿತೀವಿ, ಧರ್ಮನಿಂದಕ ಅಂತ ಕರಿತೀವಿ, ಎಲ್ಲ ಕರೆದ್ರೂ ಕೂಡ ಕೆಲವರು ಭೀಮ ಅಂತ ಕರೀತಾರೆ, ಕೆಲವರು ಇವನು ಫ್ರಾಡು ಚೀಟರ್ ಅಂತ ಕರೀತಾರೆ. ಆದರೂ ಕೂಡ ನಮಗೆ ಅವನ ಹುಟ್ಟೂರಲ್ಲಿ ಹೋಗ್ಬಿಟ್ಟು ಇವನು ಎಂಥವನು, ಹೌದಾ ಈ ಜನಗಳೇನು ಮಾತಾಡ್ತಾರೆ ಅಂತ ಕೇಳಿದಾಗ, ಇವತ್ತು ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ನಾನೇ ಖುದ್ದು ಗ್ರೌಂಡ್ ರಿಪೋರ್ಟ್ಗೆ ಹೋದಾಗ ಅಲ್ಲಿನ ಗ್ರಾಮಸ್ಥರ ಪ್ರಕಾರ ಹೌದು, ಯಾವಾಗ ಇವನು ಅವನ ಮುಸುಡಿಗೆ ಯಾವಾಗ ಮುಸುಕು ಹಾಕ್ಕೊಂಡು ಬರ್ತಾನೆ ಆಗಲೇ ನಮಗೆ ಗೊತ್ತಾಗ್ಬಿಟ್ಟಿತ್ತು ಇವನು ಮತ್ಯಾರು ಅಲ್ವಾ, ನಮ್ಮ ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ತಾಲೂಕಿನಲ್ಲಿ ಹುಟ್ಟಿದಂತಹ ಚಿನ್ನಯ್ಯ ಅನ್ನೋದು ನಾವು ಗುರುತಿಸಿದ್ವಿ ಅಂತ ಅವರು ಓಪನ್ ಆಗಿ ಹೇಳ್ತಾರೆ. ಆಗಲೇ ಗೊತ್ತಾಗಿತ್ತು, ಇವನು ಮನೆ ಹಾಳು ನನ್ನ ಮಗ, ಇವನು ಇಡೀ ಜಗತ್ತನ್ನೇ ಹಾಳು ಮಾಡಲಿಕ್ಕೆ ಹೊರಟಿದ್ದಾನೆ, ಇವನು ಧರ್ಮವನ್ನೇ ಹಾಳು ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ನಮಗೆ ಬಂದಿತ್ತು. ನಾವು ಕಾಯ್ತಾ ಇದ್ದೀವಿ ಯಾರಾದರೂ ಬರ್ತಾರಂತ, ನೀವು ಬಂದಿದ್ದೀರಿ ಅಂತ ಕಾಯ್ತಾರೆ. ನೋಡಿ, ಅಲ್ಲಿ ಇವನ ಅಜ್ಜನ ಬಗ್ಗೆ ಮತ್ತು ಇವನ ಅಪ್ಪ ಅಮ್ಮನ ಬಗ್ಗೆ ಒಳ್ಳೆ ರೀತಿಯ ಒಂದು ಒಪಿನಿಯನ್ ಇರುತ್ತೆ. ಅವರು ಅಲ್ಲಿಯ ಪಂಚಾಯತ್ ಮೆಂಬರ್ ಒಟ್ಟಿಗೆ ಅಸಿಸ್ಟೆಂಟ್ ಥರ, ವಿ ಎ ಒಟ್ಟಿಗೆ ಅಸಿಸ್ಟೆಂಟ್ ಥರ ಇರ್ತಾರೆ. ಅವರಿಗೆ ಆ ಚಿಕ್ಕಬಳ್ಳಿಯಲ್ಲಿ ಒಂದು 20 ಸೆನ್ಸ್ ಜಾಗವನ್ನು, ಒಂದು ಸೈಟನ್ನು ಕೊಡಲಾಗುತ್ತೆ. ತಾತ ಎಲ್ಲ ಅಲ್ಲೇ ತೀರ್ಕೋತಾರೆ, ಅಪ್ಪ ಅಮ್ಮನೂ ತೀರ್ಕೋತಾರೆ. ತದನಂತರ ಇವರು ಅಲ್ಲಿದ್ದ ಸೈಟ್ಗಳನ್ನು ಎಲ್ಲ ಮಾರ್ಕೊಂಡು, ನಿನ್ನೆ ತಾನಸಿ ಹೇಳಿದಂಗೆ ಇವರು ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಆದರೂ ಧರ್ಮಸ್ಥಳಕ್ಕೆ ಹೋದ ನಂತರವೂ ಕೂಡ ಈ ವಿಲೇಜಿನ ಜನಗಳು ಅಲ್ಲಿ ಹೋದಾಗ, ಈ ವಿಲೇಜಿನ ಜನಗಳು ಅಲ್ಲಿ ಮಾತಾಡಿದಾಗ, ಅಲ್ಲಿಗೆ ಹೋದಾಗ ಅವರು ಇವನನ್ನು ಮಾತಾಡಿಸ್ತಾ ಇದ್ರು. ಅಲ್ಲಿನೂ ಇವನು ಸಿಗ್ತಾ ಇದ್ದ, ಅಲ್ಲಿನೂ ಇವರಿಗೆ ಗೊತ್ತಾಗ್ತಾ ಇತ್ತು ಅಲ್ಲಿನೂ ಇವನು ಕುಡ್ದಿರ್ತಾ ಇತ್ತ. ಅದು ಮಾತ್ರ ಅಲ್ಲ, ಇವರು ಅಲ್ಲಿನೂ ಕೂಡ ಬೇರೆಯವರ ಚಿನ್ನಾಭರಣಗಳನ್ನು ಮತ್ತು ಅಲ್ಲಿರುವ ಬಟ್ಟೆ ಬರೆಗಳನ್ನು ಕದೀತಾ ಇದ್ದ ಅನ್ನುವ ಮಾಹಿತಿ ಇವರಿಗಿತ್ತು. ಅಲ್ಲಿ ಹೋದರೂ ಇವನೊಂದು ಥರ ಬಿಲ್ಡಪ್ ಕೊಡ್ತಾ ಇದ್ದ, ಬೇರೆ ಅಣ್ಣಂದಿರ ಥರ, ಅಲ್ಲಿ ಸಹೋದರರ ಥರ ಇವನು ಇರಲಿಲ್ಲ. ಕೆಲವೊಮ್ಮೆ ನಮಗೆ ದರ್ಶನವನ್ನು ಕರ್ಕೊಂಡೋಗಿ ಮಾಡಿಸ್ತಾ ಇದ್ದ ಅನ್ನೋದನ್ನು ಹೇಳ್ತಾರೆ. ತದನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಇವನು ಶುದ್ಧ ಹುಟ್ಟು ಸೋಂಬಾರಿ. ಇವನು ಯಾವುದೂ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ. ಇಲ್ಲಿ ಸುಳ್ಳು ಹೇಳ್ಕೊಂಡು ಇವರಿಗೆ ಟೋಪಿ ಹಾಕ್ಕೊಂಡು ತಿರುಗ್ತಾ ಇದ್ದ. 2014ರಲ್ಲಿ ಯಾವಾಗ ಧರ್ಮಸ್ಥಳದಿಂದ ಇವನು ಕದೀತಾನೆ, ಚಿನ್ನ ಕದೀತಾನೆ ಮತ್ತು ಬಟ್ಟೆ ಬರೆಗಳನ್ನು ಕದೀತಾನೆ ಅಂತ ಗೊತ್ತಾದಾಗ ಇವನನ್ನು ಕೆಲಸದಿಂದ ತೆಗಿತಾರೆ. ಇವನು ಇಮ್ಮಿಡಿಯೇಟ್ಲಿ ಕೆಲಸ ಹೋದ ನಂತರ ಪುನಃ ಇವನು ಚಿಕ್ಕಬಳ್ಳಿ ವಿಲೇಜ್ಗೆ ಬರ್ತಾನೆ. ಅಲ್ಲಿ ಒಂದು ಗುಡಿಸಲು ಹಾಕೊಂಡ್ಬಿಟ್ಟು, ಟೆಂಟ್ ಥರ ಹಾಕೊಂಡ್ಬಿಟ್ಟು ಅಲ್ಲೇ ಇರ್ತಾನೆ. ಅಲ್ಲಿ ಪಂಚಾಯತಿ ಮೆಂಬರ್ ಆದಂಥ ಶಿವರಾಮ್ ಅವರೊಟ್ಟಿಗೆ ಗಲಾಟೆ ಮಾಡ್ಕೋತಾನೆ. ಅಲ್ಲಿಗೆ ಬರುವಾಗ ಬಟ್ಟೆ ಬರೆಗಳನ್ನು ಹಿಡ್ಕೊಂಡು ಬರ್ತಾ ಇದ್ದ. ಯಾವಾಗಲೂ ಇವನು ಧರ್ಮಸ್ಥಳದಲ್ಲಿ ಇರುವಾಗ ಅಲ್ಲಿ ಕದ್ದ ಬರೆಗಳನ್ನು ಅಥವಾ ಅಲ್ಲಿ ಸಿಕ್ಕಿದಂತಹ ಯಾರಾದರೂ ಬಿಟ್ಟೋದ ಬಟ್ಟೆ ಬರೆಗಳನ್ನು ತಗೊಂಡು ಬರ್ತಾ ಇದ್ದ. ತಗೊಂಡು ಬಂದು ಇಲ್ಲಿ ಎಲ್ರಿಗೆ ಮಾರ್ತಾ ಇದ್ದ, ಇಲ್ಲಾಂದ್ರೆ ಹಂಚ್ತಿದ್ದ. ಎಲ್ರಿಗೆ ನನಗೆ ಇಲ್ಲಿ ದೊಡ್ಡ ದಣಿಗಳು ಕೊಟ್ಟಿದ್ದಾರೆ, ಈ ಬಟ್ಟೆಗಳನ್ನೆಲ್ಲ ಅಲ್ಲಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದ ಇವರಿಗೆ ಅನ್ನುವ ಮಾಹಿತಿ ಕೂಡ ಗ್ರಾಮಸ್ಥರಿಗೆ ಗೊತ್ತಿದೆ. ಇಲ್ಲಿ ಯಾವಾಗ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಇವನು ಗಲಾಟೆ ಮಾಡ್ಕೊತಾನೋ, ಇವನಿಗೆ ಹೊಡೆದು ಬಿಟ್ಟು ಅಲ್ಲಿಂದ ಇವನ ಟೆಂಟ್ ಏನು ಡೇರೆ ಹಾಕಿದ್ದೀನಲ್ಲ ಅದನ್ನೆಲ್ಲ ಕೆಡವಿಬಿಟ್ಟು ಇವನನ್ನು ಇಮಿಡಿಯೇಟ್ಲಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಇವನು ಈ ವಿಲೇಜ್ಗೆ ಲಾಯಕ್ ಅಲ್ಲ ಅನ್ನುವ ಒಂದು ಇದಕ್ಕೆ ಬರ್ತಾರೆ. ತದನಂತರ ಇವನು ಏನು ಮಾಡ್ತಾನೆ, ಕೊಯಮತ್ತೂರು ಕಡೆಗೆ ಇನ್ನೊಂದು ಚಿಕ್ಕ ಹೆಂಡ್ತಿದ್ರಲ್ಲ ಅವಳೊಟ್ಟಿಗೆ ಕೊಯಮತ್ತೂರು ಆ ಕಡೆಯಲ್ಲೋ ಹೋಗಿ ಸೆಟ್ಲ್ ಆಗ್ತಾನೆ. ಮೊನ್ನೆ ತಾನೆ 1 ವರ್ಷದ ಹಿಂದೆ ತಾನೇ ಅಲ್ಲಿರುವ ಒಬ್ಬರ ಕಾಂಟ್ರಾಕ್ಟರ್ಗೆ, ಸಿವಿಲ್ ಕಾಂಟ್ರಾಕ್ಟರ್ಗೆ ಅವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ನನಗೊಂದು ಫೇಕ್ ಸರ್ಟಿಫಿಕೇಟ್ ಮಾಡಿಕೊಡಿ, ಆ ಫೇಕ್ ಸರ್ಟಿಫಿಕೇಟ್ ಮೂಲಕ ನಾನು ಲೋನ್ ತಗೋತೀನಿ ಅಂತ ಕೇಳ್ತಾರೆ. ಅವರು ಡಿನೈ ಮಾಡ್ತಾರೆ. ಓವರಾಲ್ ನಾನು ನಿಮಗೆ ಹೇಳೋದಾದರೆ, ಇವನ ಅಸ್ತಿತ್ವವೇ ಒಂದು ಫ್ರಾಡು, ಚೀಟರು, ಮೈಗಳ್ಳತನ ಮತ್ತು ಯಾವುದೇ ರೀತಿಯ ಕೆಲಸಗಳನ್ನು ಇವನು ಮಾಡ್ತಾ ಇರಲಿಲ್ಲ. ಸುಳ್ಳು ಬುರ್ಕ ಯಾವಾಗ ನೋಡಿದರೆ 99% ಅಲ್ಲ 100% ಸುಳ್ಳೇ ಮಾತಾಡ್ಕೊಂಡು ತಿರುಗ್ತಾ ಇದ್ದ. ಮನೆ ಹಾಳು ಕೆಲಸಗಳನ್ನು ಮಾಡ್ತಾ ಇದ್ದಂತಹ ವಿಲೇಜರ್ಸ್, ನಾವು ಅವನು ಏನು ಓದಿದ್ದ ಆ ಸ್ಕೂಲನ್ನು ತೋರಿಸಿದ್ವಿ. ಅವನು ಓದಿದ್ದ ಸ್ಕೂಲಿನ ಸರ್ಟಿಫಿಕೇಟ್ ಏನು ಬಿಡುಗಡೆ ಪತ್ರ ಅಂತ ಏನು TC ಕೊಡ್ತಾರಲ್ಲ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಅದನ್ನು ತೋರಿಸಿದ್ವಿ. ಓವರಾಲ್ ನೋಡಿದರೆ ಇವನ ನೈಜತೆಯ ಬಗ್ಗೆ ನೋಡಿದರೆ ಇಷ್ಟರವರೆಗೆ ನಮಗೆ ಕ್ವಶನ್ ಮಾರ್ಕ್ ಇತ್ತು. ಇವತ್ತು ಯಾವುದೇ ಕ್ವಶನ್ ಮಾರ್ಕ್ ಇಲ್ಲ. ಡೌಟ್ ಈಸ್ ಕ್ಲಿಯರ್ಡ್. ಇವನು ಒಬ್ಬ ನೈಜ ವ್ಯಕ್ತಿ ಅಲ್ಲ. ಯಾವ ರೀತಿಯಲ್ಲಿ ಇವನು ಸರ್, ಈಗ ಅವನ ಬಗ್ಗೆ ಇಷ್ಟೆಲ್ಲ ವಿಚಾರಗಳು, ಐ ಥಿಂಕ್ SIT ಕೂಡ ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಸರ್. ಈಗ SITಗೆ ಆಲ್ರೆಡಿ ಒಂದು ಹಂತದ ಕ್ಲಾರಿಟಿ ಸಿಕ್ಬಿಟ್ಟಿದೆ. ಯಾವಾಗ ಒಂದು 5-6 ಗುಂಡಿ ಅಗದು ಏನೋ ಸಿಗ್ಲಿಲ್ವೋ, ಆಲ್ರೆಡಿ SITಗೆ ಗೊತ್ತಾಗಿತ್ತು ಇವನು ಏನೋ ಫೇಕ್ ಮಾಡ್ತಿದ್ದಾನೆ, ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಬಟ್ ಸ್ಟಿಲ್ ಇವ್ರುಗಳ ಬಾಯಿಗೆ ಬೀಗ ಹಾಕ್ಬೇಕಿತ್ತಲ್ಲ ಸರ್. ನಾಳೆ ದಿವಸ ಅದನ್ನ ಅಗ್ದಿಲ್ಲ ಇದನ್ನ ಅಗ್ದಿಲ್ಲ ಅನ್ನೋ ಮಾತು ಬರಬಾರ್ದು ಅನ್ನೋ ಕಾರಣಕ್ಕೆ ಇವನು ಎಲ್ಲೆಲ್ಲಿ ಜಾಗ ತೋರಿಸ್ತಾನೆ, ದೇ ಹ್ಯಾವ್ ಡಿಗ್ಡ್ ಆಲ್ ದ ಪ್ಲೇಸ್. ಸೊ ಈಗ SITಗೂ ಈ ಮಾಹಿತಿಗಳೆಲ್ಲ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ ಸರ್. ಈಗ ಆತನ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ SIT ಇವನ ವಿಚಾರದಲ್ಲಿ ಏನ್ ಸ್ಟ್ಯಾಂಡ್ ತಗೋಬಹುದು ಸರ್?
ಸಿಂಧೂರ ನಾವು ಎಲ್ಲ ಕೇಳಿ ತಿಳಿದಂಗೆ SIT ಅನ್ನು ಹೆಡ್ ಮಾಡ್ತಾ ಇರೋದು ಡಾಕ್ಟರ್ ಪ್ರಣಬ್ ಮೊಹಂತಿ ಅನ್ನುವ ದಕ್ಷ ಅಧಿಕಾರಿ, ಒಬ್ಬ IPS ಅಧಿಕಾರಿ ಹೆಡ್ ಮಾಡ್ತಾ ಇದ್ದಾರೆ. ಅವರ ಕೆಳಗಡೆನೂ ಕೂಡ ಸೈಮನ್ ಅಂತ ಹೇಳುವವರಿದ್ದಾರೆ, ಅನುಚೇತ್ ಇದ್ದಾರೆ. ಅನುಚೇತ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸೆಂಟ್. ದಯಾ ಅವರಿದ್ದಾರೆ. ಹೌ ಮೆನಿ ಪೀಪಲ್ ಎಲ್ಲರೂ ನೋಡಿದರೆ ಸಕ್ಷಮವಾದ ಒಂದು SIT ಅನ್ನು ಗವರ್ಮೆಂಟ್ ಏನು ನಿಯೋಜಿಸುತ್ತೆ. ಈಗಾಗಲೇ 180 ಡಿಗ್ರಿ ಇನ್ವೆಸ್ಟಿಗೇಷನ್ ಇಸ್ ಆಲ್ರೆಡಿ ಕಂಪ್ಲೀಟೆಡ್. ಸಮ್ ಆಫ್ ದ ಫಾರೆನ್ಸಿಕ್ ಮತ್ತು ಏನು FSL ರಿಪೋರ್ಟ್ಗಳು ಮತ್ತು DNA ರಿಪೋರ್ಟ್ಗಳು ಪೆಂಡಿಂಗ್ ವಿನಃ ಅಗಿಯುವುದು ಮತ್ತು ಅವ್ರು ಏನಿತ್ತು ಅಲ್ಲಿ ID ಕಾರ್ಡ್ಗಳು ಸಿಗ್ತಿತ್ತು, ಅಲ್ಲಿ ಪ್ಯಾನ್ ಕಾರ್ಡ್ಗಳು ಸಿಗ್ತಿತ್ತು, ಎಲ್ಲದರ ವೆರಿಫಿಕೇಷನ್ಗಳು ಎಲ್ಲ ಆಗಿದ್ದಾವೆ. ಬಟ್ ಈಗ ಫಸ್ಟ್ ಟರ್ನ್ ಅಂದರೆ ಅವನು ಮೊದಲ ತಲೆಬುರುಡೆ ಯಾವುದು ಇಟ್ಕೊಂಡು ಬಂದಿದ್ದಾನೆ, ಅದು ಎಲ್ಲಿಂದ ಇಟ್ಕೊಂಡು ಬಂದಿದ್ದಾನೆ, ಅದು ಯಾರ್ದು, ಅದು ತೆಗೆಯುವಾಗ ಅವನ ಪಕ್ಕ ಯಾರಿದ್ರು, ಅದನ್ನು ತೆಗಿಲಿಕ್ಕೆ ಅವನಿಗೆ ಅನುಮತಿ ಕೊಟ್ಟವರಾದರೂ ಯಾರು, ಮತ್ತು ಇವನ ನೈಜತೆ ಏನು ಅನ್ನುವ ಇನ್ನೊಂದು 180 ಡಿಗ್ರಿ ರಿವರ್ಸ್ ಇಂಜಿನಿಯರಿಂಗ್ ಅಂತ ನಾವೇನು ಹೇಳ್ತೀವಲ್ವ, ರಿವರ್ಸ್ ಇನ್ವೆಸ್ಟಿಗೇಷನ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸ್ವಲ್ಪ ದಿನದಲ್ಲಿ ಇನ್ನು ಸ್ವಲ್ಪ ದಿನದಲ್ಲೇ ಈಗಾಗಲೇ ಗೃಹ ಸಚಿವರಾದ ಪರಮೇಶ್ವರ್ ಅವರು ಹೇಳಿದ್ದಾರೆ, ರಿಪೋರ್ಟ್ ನಮಗೆ ಅವರಿಗೆ ಕೊಡಲಿಕ್ಕೆ ಆಗಲ್ಲ. SIT ಅವರು ಆ ರಿಪೋರ್ಟ್ ಬಿಕಾಸ್ ಇದರ ಕೋರ್ಟಲ್ಲಿ ಆಲ್ರೆಡಿ ಇದು ಒಂದು ಮೊಕದ್ದಮೆಯನ್ನು ದಾಖಲಿಸಿರುವುದರಿಂದ, ಮತ್ತೆ 164 ಸ್ಟೇಟ್ಮೆಂಟ್ನು ಕೋರ್ಟಲ್ಲಿ ಆಗಿರೋದ್ರಿಂದ, ಮತ್ತೆ ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಇವನಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿರೋದ್ರಿಂದ ಈ ಎಲ್ಲ ರಿಪೋರ್ಟ್ಗಳನ್ನು ಅದು ಇಂಟ್ರೀಮ್ ರಿಪೋರ್ಟ್ ಆಗಲಿ. ಸರ್ ಒನ್ ಮೋರ್ ಕ್ವೆಶ್ಚನ್, ಎಲ್ಲಿಯವರೆಗೂ ಈ ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ಆತನಿಗೆ ಮುಂದುವರಿಯುತ್ತೆ ಸರ್? ಅದು ನಾವು SIT ಅವರು ಪ್ರಿಲಿಮಿನರಿ ರಿಪೋರ್ಟನ್ನು ಕೋರ್ಟಿಗೆ ಹಾಕಿ ಅವರಿಗೆ ಇದರಲ್ಲೇನು ಹುರುಳಿಲ್ಲ ಅಂತ ಅನಿಸಿದರೆ ಈ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ವ, ಈ ಕಂಪ್ಲೇಂಟ್ ಫೇಕ್ ಕಂಪ್ಲೇಂಟ್ ಅಂತ ಅನಿಸ್ಬಿಟ್ರೆ, ಈ ಕಂಪ್ಲೇಂಟು ಇನ್ನು ಏನು ಇದರಲ್ಲಿ ಏರುವ ನೈಜತೆ ಇಲ್ಲ, ಇದು ಇನ್ನು ಮುಂದಿನ ಇನ್ವೆಸ್ಟಿಗೇಷನ್ಗೆ ಈ ಕಂಪ್ಲೇಂಟು ಲಾಯಕ್ಕಿಲ್ಲ ಅನ್ನುವ ಮಟ್ಟಕ್ಕೆ ಅವರೇನಾದರೂ ಬಂದರೆ ಅದೇ ಇನ್ವೆಸ್ಟಿಗೇಷನ್ ಅನ್ನು ಕೊಟ್ಟು ಅವರು ಅಂದರೆ ಪರ್ಜುರಿ ಕೇಸ್ ಅಂದರೆ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಅನ್ನೇ ದಾರಿ ತಪ್ಪಿಸಿದಂತಹ, ಲಾ ಆಫ್ ದ ಲ್ಯಾಂಡ್ ಅನ್ನೇ ದಾರಿ ತಪ್ಪಿಸಿದಂತಹ ಒಂದು ಕ್ರಿಮಿನಲ್ ಆಕ್ಟಿವಿಟಿಗೆ ಇವನು ಒಳಗಾಗ್ತಾನೆ. ಅದು ಮಾತ್ರ ಅಲ್ಲ, ಯಾರದೇ ಒಂದು ಬುರುಡೆಯನ್ನು ತಗೊಂಡು ಬಂದು ಆ ಬುರುಡೆಯನ್ನು ನಾನು ಇಷ್ಟು ವರ್ಷದ ಹೆಣ್ಮಗಳ ಬುರುಡೆಯನ್ನು ತಗೊಂಡು ಬಂದಿದ್ದೀನಿ ಅಂತ ಅವನೇ ಒಪ್ಪಿಕೊಂಡಿರೋದ್ರಿಂದ ದಟ್ ಆಲ್ಸೋ ಲೀಡ್ಸ್ ಟು ಎ ಕ್ರಿಮಿನಲ್ ಆಕ್ಟ್. SIT ಅವರು ಇನ್ನೊಂದು 180 ಡಿಗ್ರಿ ಏನು ಇನ್ವೆಸ್ಟಿಗೇಷನ್ ಇದೆ, ಆ ಇನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ಪ್ಲಸ್ ಇವನ ಕಸ್ಟಡಿಯನ್ನು ಕೇಳಬಹುದು. ಆಗ ಆಟೋಮೆಟಿಕಲಿ ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ಯಾವಾಗ ಇವನ ಕಂಪ್ಲೇಂಟೇ ಊರ್ಜಿತ ಅಲ್ಲ ಅಂತ ಹೇಳಿದ ಕೂಡಲೇ ಇವನಿಗೆ ಕೊಟ್ಟಂತಹ ಎವಿಡೆನ್ಸ್ ಏನು ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ಕೂಡ ಆಟೋಮೆಟಿಕ್ಲಿ ಇಟ್ ವಿಲ್ ಗೆಟ್ ಕೊಲ್ಯಾಪ್ಸ್.